ಲೈಕ್ ಡಿಸ್ಟರ್ಬ್ ಆಗ್ತೀರಾ ಯಾರಾದರೂ ನಾನು ಅದನ್ನ ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ನೆಗೆಟಿವ್ ಆಗಿ ಪಾಯಿಂಟ್ ಮಾಡ್ತಾ ಇದ್ದೀರಾ, ನನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ, ಟೀಮ್ ಮುಂದೆ ನೆಗೆಟಿವ್ ಪ್ರೊಜೆಕ್ಟ್ ಮಾಡಿದ್ರೆ ಹೆಂಗೆ ಅಂತ. ಸೊ ಕೆಲವೊಂದು ವಿಚಾರಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಏನು ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ ಅದನ್ನ ಅವರು ತಲೆಯಲ್ಲಿ ಹಾಕ್ತಾನೆ ಇಲ್ಲ. ಅವರು ಕೆಲವೊಂದು ವಿಚಾರದಲ್ಲಿ ಇವನು ಬೇರೆಯವರಾಗಲಿ, ಇವನು ತುಕಾಲಿ ಆಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ತುಂಬಾ ತೀರಾ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನನಗೆ ಮೊನ್ನೆ ಒಂದು ವಿಚಾರದಲ್ಲಿ ಸಾರಿ ಕೇಳಿದು ಬರಬೇಕಾದ್ರೆ, ಬಟ್ ಅದು ತುಂಬಾ ಲೇಟ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ಟಾಸ್ಕು ಆಯಿತು, ಅದೆಲ್ಲ ಮುಗೀತು. ಅಲ್ಲೇ ಮುಂಚೆನೇ ಅವ್ರಿಗೆ ಅರಿವಾಗಿದ್ದರೆ ನಾನು ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದೆ. ಬಟ್ ಅವರು ತುಂಬ ಲೇಟ್ ಮಾಡ್ತಾರೆ ಕೆಲವೊಂದು ವಿಚಾರಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ. ಸೊ ಅವರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಅವ್ರು ಬಯಾಸ್ಡ್ ಇದ್ದಾರೆ ಆ ಥಾಟಲ್ಲಿ. ಯಾಕೆಂದರೆ ನಾನು ಮಾಡಿದ್ದು ಎಲ್ಲ ಸರಿ ಅಂತ ಅವ್ರಿಗೆ ಇದಿದೆ. ಬಟ್ ಅದ್ರ ಬಗ್ಗೆ ಅರಿವಾಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಈ ವೀಕಲ್ಲೆಲ್ಲ ಅವ್ರು ಸ್ವಲ್ಪ ಅವ್ರಿಗೆ ಗೊತ್ತಾಗ್ತಾ ಇದೆ, ಅಂದರೆ ಇದು ತುಂಬ ಡ್ರೈನ್ ಮಾಡ್ತಾ ಇದೆ ಅವ್ರ ಎನರ್ಜಿನ. ಅವ್ರು ಕೂತ್ಕೊಂಡು ಕೂಗುವಂಥ ಒಂದು ಸನ್ನಿವೇಶಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರ ಎನರ್ಜಿ ಡ್ರೈನ್ ಮಾಡ್ತಾ ಇದೆ. ಅವ್ರು ಸ್ವಲ್ಪ ಅಲ್ಲಿ ಫೈನ್ ಟ್ಯೂನ್ ಆಗಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಇವಾಗ ಇವನ್ ಪ್ರತಾಪ್ ಹತ್ರನೂ ಹೇಳ್ತಾ ಇದ್ದಾರೆ, ಲೈಕ್ ಇನ್ನು ಎಲ್ಲರ ಹತ್ರನೂ ಮಿಂಗಲಾಗಿ ಮಾತಾಡೋಣ, ನಾವೇ ಮಾತಾಡೋದು ಬೇಡ ಅಂತ. ಸೊ ಐ ಥಿಂಕ್ ಈ ತಪ್ಪು ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಮನಿ ಟಾಸ್ಕ್ನಲ್ಲಿ ಅವಿನಾಶ್ ಅವ್ರಿಗೆ ಅನ್ಯಾಯ ಆಯ್ತಾ ಅಂತ? ಬಿಕಾಸ್ ಬಣ್ಣ ಎರಚೋ ಟಾಸ್ಕ್ನಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನೀವೇ, ಆದರೆ ನಿಮಗೆ ಕಡಿಮೆ ಅಮೌಂಟ್ ಕೊಟ್ಬಿಟ್ಟು ಅವ್ರು ನಿಮ್ಮನ್ನು ಖರೀದಿ ಮಾಡ್ತಾರೆ. ಜೊತೆಗೆ ಎಲ್ರಿಗೂ ಅಸಮಾಧಾನ ಇರುತ್ತೆ ನಿಮ್ಮ ಟೀಮ್ ಅವ್ರಿಗೆ ಸಂಗೀತ ಬಗ್ಗೆ. ಸ್ಕ್ರೀನ್ ಸ್ಪೇಸ್ ಅಂತ ಹೇಳ್ತಾರೆ ನಿಮಗೆ, ಆಮೇಲೆ ಅವರು ಶ್ರುತಿ ಅವರ ಜಡ್ಜ್ಮೆಂಟಲ್ಲಿ ಹೇಳ್ತಾರೆ ನಾನು ಸ್ಕ್ರೀನ್ ಸ್ಪೇಸ್ ಅಂತ ಹೇಳಿಲ್ಲ, ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇಲ್ಲ, ಖಂಡಿತ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾನು ಕಳಪೆ ಕೊಡಬೇಕು. ಜೊತೆಗೆ ನಾನು ಕಳಪೆ ಕೊಡ್ತಾರೆ. ನಾನು ಕಳಪೆ ಕೊಟ್ಟಾಗ ನಾನು ಅವರಿಗೆ ಅದನ್ನ ಡೈರೆಕ್ಟಾಗಿ ಅವ್ರಿಗೆ ಅದನ್ನ ವಿರುದ್ಧ ಮಾಡ್ತೀನಿ, ಅದನ್ನ ಹೇಳ್ತೀನಿ ನಾನು ಯಾವ ಇದರಲ್ಲಿ ನೀವು ಕಳಪೆ ಕೊಟ್ಟಿದ್ದೀರಾ ಅಂತ. ಸೊ ಅಲ್ಲಿ ನಾನು ಅವ್ರಿಗೆ ನಾನು ಆಡ್ದಂಥ ಟಾಸ್ಕ್ ಹೇಳ್ತೀನಿ, ನೀವು ಕೊಟ್ಟಂಥ ದುಡ್ಡು ನನಗೆ ಏನಿದೆ ಅದು ನನಗೆ ಎಲ್ಲೂ ಲೆಕ್ಕ ಮಾಡಲಿಲ್ಲ. ಈ ನನಗೆ 1200 ಪಾಯಿಂಟ್ಸ್ 300 ಪಾಯಿಂಟ್ಸಲ್ಲಿ ನಾನು ಇಷ್ಟೇ ಆಡಬೇಕು ಆ ಥರ ನೀವು ಕಳಪೆ ಈ ಥರ ಕೊಡೋದಾದರೆ ನಾನು ಹಂಗೆ ಮಾಡ್ಬೋದಾಗಿತ್ತಲ್ಲ, ಈ ಪಾಯಿಂಟ್ಸ್ಗೆ ಇಷ್ಟೇ ಆಡಬೇಕು. ನಾನು ಆ ಪಾಯಿಂಟ್ಸ್ಗೆಲ್ಲೂ ನಾನು ಆ ಥರ ಆಟನೇ ಆಡಿಲ್ಲ. ನನ್ನ ಏನಿದೆ ಅದು ನಾನು 5000 ಪಾಯಿಂಟ್ಸ್ ಆದ್ರೂ ಅಷ್ಟೇ ಆಡೋದು, 100 ಪಾಯಿಂಟ್ಸ್ ಆದ್ರೂ ಅಷ್ಟೇ ಆಡೋದು. ಬಟ್ ಆ ವಿನ್ ಆದಾಗ ನೀವು ಕೊಟ್ಟಂತ ಇದು ನಿನಗೆ 100 ಪಾಯಿಂಟ್ಸು, ಎಲ್ಲೋ ಮೈಕಲ್ಗೆ 500 ಪಾಯಿಂಟ್ಸ್ 400 ಆದರೂ ಖುಷಿ ಇರಲಿಲ್ಲ ಮೈಕಲ್, ಅದು ಬೇರೆ ವಿಚಾರ. ಬಟ್ ತುಂಬ ಅನ್ಯಾಯ ಆಯಿತು ಅಂತ ನಾನು ಅವರಿಗೆ ಡೈರೆಕ್ಟಾಗಿ ವ್ಯಕ್ತಪಡಿಸಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಸೊ ಆ ವಿಚಾರದಲ್ಲಿ ಅಲ್ಲಿ ನನಗೆ ತುಂಬಾ ಅನ್ಯಾಯ ಆಯಿತು ಆ ಒಂದು ಟಾಸ್ಕಲ್ಲಿ. ಅದನ್ನ ಅವರು ಲಾಸ್ಟಿಗೆ ನಾನು ಬರಬೇಕಾದಕ್ಕಿಂತ ಮುಂಚೆ ಹೇಳಿದ್ರು, ಅದನ್ನ ತಿಳಿಸಿದ್ರು, ಲೈಕ್ ಯಾಕೆ ನನಗೆ ಇದು ಮಾಡಬೇಕಾಯ್ತು, ನೀನು ಮಾತಾಡಿದ್ದು ಖುಷಿ ಆಯಿತು ಅಂತಲೇ ಹೇಳಿದ್ರು. ಲೈಕ್ ಫೈನಲಿ ನೀವು ನಿನ್ನ ಸ್ಟ್ಯಾಂಡ್ ತಗೋತಾ ಇದೆಯಾ, ನಿನ್ಗೆ ಯಾರಿಗೋ ನಾನಲ್ಲಿ ನಿನಗೆ ಏನಾದರೂ ನಾನು ರಿಪ್ಲೈ ಮಾಡಿದ್ನಾ, ಇಲ್ಲ ನೀನು ಮೈಕಲ್ಗೆ ಹೇಳ್ಬೇಕಾದ್ರೆ ನಾನು ಕೆಲವೊಂದು ತಪ್ಪಾಗಿ ಹೇಳ್ದೆ, ಅದಕ್ಕೋಸ್ಕರ ನಾನು ಹೇಳಿದೆ ಈ ಥರ ಅಂತ. ಸೊ ಈ ವಿಚಾರವಾಗಿ ಅವರು ಮೇಡಮ್